ವಿರೋಧ ಪಕ್ಷ ನಾಯಕರು ಕೊಡಬೇಕು. ಸರಿ, ನೀವು ರಿಕ್ವೆಸ್ಟ್ ಮಾಡಿದ್ರಿ ನೋಡಿ ಇವರೇ ಪೂಜಾರ 3:30 20 ನಿಮಿಷ ಕೊಡಿ. 3:50 ಮುಗಿಸ್ಬೇಕು. ಅಲ್ಲ 20 ನಿಮಿಷ ಕೊಡಿ. ನಾನು ಈಗ ಮಾತಾಡೋದನ್ನ 2 ತಾಸು 10 ನಿಮಿಷ ಮಾತಾಡಿರಿ. ಸರಿ ಆಯ್ತು, ಮೊನ್ನೆ ಮುಗಿರಿಲ್ಲ, ಈಗ 20 ನಿಮಿಷ ಕೊಡಿ. ಮಾನ್ಯ ಸಭಾಪತಿಯವರೇ, ರಾಜ್ಯಪಾಲರ ಭಾಷಣದ ಬಗ್ಗೆ ನಾನು ತಾವು ಕೊಟ್ಟಿರುವಂಥ ಸಮಯವನ್ನು ಸದುಪಯೋಗಗೊಳಿಸಿಕೊಂಡು ಮಾತನ್ನು ಮುಂದುವರಿಸುವಾಗ ಒಂದು ಉಲ್ಲೇಖವನ್ನು ತಮ್ಮನ್ನು ಮಾಡಿದ್ದೆ. 31 ಪುಟಗಳು 82 ವಿಷಯಗಳನ್ನು ಒಳಗೊಂಡಂತೆ ಸುದೀರ್ಘವಾದಂಥ ವಿಚಾರಗಳನ್ನು ರಾಜ್ಯಪಾಲರು ಮಂಡನೆ ಮಾಡಿದ್ದಾರೆ. ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ, ನನ್ನ ಸರ್ಕಾರ ಜನಸಾಮಾನ್ಯರ ಸಮಸ್ಯೆಗಳನ್ನು ಅಧ್ಯಯನ ಮಾಡುತ್ತೆ, ಪರಿಹಾರ ಮಾಡುತ್ತೆ, ಒಂದು ಅರ್ಥಪೂರ್ಣವಾದಂಥ ಆಡಳಿತ ಕೊಡುತ್ತೆ ಅನ್ನುವಂಥ ಮಾತು ಹೇಳ್ತಾರೆ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಒಂದು ವಿಚಾರವನ್ನು ಕೇಳಬೇಕು ಅನಿಸಿದೆ. ಸರ್ಕಾರ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಜನಸ್ಪಂದನ ಮಾಡ್ತಾ ಇದೆ. ಅನೇಕ ಜನರ ಭಾವನೆಗಳನ್ನು ಏನು ಅಂತ ನೋಡಿಕೊಂಡು ಅವರ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಸವಲತ್ತು ಕೊಡ್ತೇವೆ ಅಂತ ಹೇಳುವಂಥ ಒಂದು ಸರ್ಕಾರ ಮೊನ್ನೆ ವಿಧಾನಸೌಧದಲ್ಲಿ ಜನಸ್ಪಂದನ ಮಾಡಿದಾಗ ಗೌರವಾನ್ವಿತ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ 13,000 ಅರ್ಜಿಗಳು ಬರ್ತದೆ. 13,000 ಅರ್ಜಿ ಬೆಳಗಿಂದ ಸಂಜೆವರೆಗೆ. ನಾನು ಹೇಳ್ತಾ ಇರೋದು, ಪಂಚಾಯತ್ ಮಟ್ಟದಲ್ಲಿ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ತಾಲೂಕು ಪಂಚಾಯತ್ ಮಟ್ಟದಲ್ಲಿ, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಜನಸ್ಪಂದನ ಮಾಡಿಯೂ ಕೂಡ ಜನರ ಸಮಸ್ಯೆಗಳೇ ಪರಿಹಾರ ಆಗಿಲ್ಲ. ಆ ಕಾರಣಕ್ಕೆ ದೊರೆಯ ತನಕ ದೂರು ಅಂತೇಳಿ ಜನಸಾಮಾನ್ಯರು ವಿಧಾನಸೌಧಕ್ಕೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಜಿಲ್ಲಾ ಮಟ್ಟದಲ್ಲಿ ಎಂಥ ಜನಸ್ಪಂದನ ಆಗಿದೆ ಅನ್ನೋದನ್ನು ಸರ್ಕಾರ ಗಮನಿಸಬೇಕು ಅನ್ನೋದು ನನ್ನ ಯೋಚನೆ. ಆಡಳಿತದ ವಿಫಲತೆಯ ಸಂಕೇತವಾಗಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಪಂಚಾಯತಿಯಲ್ಲಿ ಆಡಳಿತ ವಿಫಲವಾದ ಹಿನ್ನೆಲೆಯಲ್ಲಿ ಇಲ್ಲಿ ಬಂದಿರುವಂಥ ಅರ್ಜಿಗಳು ಕೂಡ ಆ ಇಲಾಖೆಗೆ ವರ್ಗಾಯಿಸಿ ಮಾಡುವಂಥ ಕೆಲಸಗಳನ್ನು ಬಿಟ್ಟರೆ ಬೇರೆ ಕೆಲಸ ಮಾಡಿಲ್ಲ ಅಂತ ನನಗನ್ಸುತ್ತೆ. ಅದಕ್ಕೋಸ್ಕರ ಜನಸ್ಪಂದನ ಅನ್ನೋದು ಆಡಳಿತಾತ್ಮಕ ವಿಚಾರದಲ್ಲಿ ಸಂಪೂರ್ಣ ವಿಫಲವಾಗಿದೆ ಅನ್ನೋದನ್ನು ತಮ್ಮ ಮೂಲಕ ಸರ್ಕಾರದ ಗಮನಕ್ಕೆ ತರ್ತೇನೆ. ಸಭಾಪತಿಯವರು, ಎಂಥ ಸಮಸ್ಯೆಗಳನ್ನು ಸರ್ಕಾರ ಸೃಷ್ಟಿ ಮಾಡ್ಕೊಳ್ತಾ ಇದೆಯಾ. ಇವತ್ತು ಮಾಧ್ಯಮದಲ್ಲಿ ನಿನ್ನೆಯಿಂದ ತಾವು ನೋಡ್ತಾ ಇದ್ದೀರಿ, BCM ಹಾಸ್ಟೆಲಿಗೆ ಸಿದ್ಧಗಂಗಾ ಮಠದಿಂದ ಅಕ್ಕಿ ಸಾಲ. ನೀವು 2,500 BCM ಹಾಸ್ಟೆಲ್ಗಳನ್ನು ನಡೆಸ್ತಾ ಇದ್ದೀರಿ. ಹೆಚ್ಚು ಕಡಿಮೆ 2.5 ಲಕ್ಷ ಮಕ್ಕಳಿದ್ದಾರೆ ಆ ಶಾಲೆಯಲ್ಲಿ. ಒಂದು ವರದಿ ಹೇಳುತ್ತೆ ಸಭಾಪತಿಯವರೇ, 17 ವಿದ್ಯಾರ್ಥಿ ನಿಲಯಗಳಲ್ಲಿ ಅಕ್ಕಿ ಖಾಲಿಯಾಗಿದೆ. 120 ಕ್ವಿಂಟಲ್ ಅಕ್ಕಿಯನ್ನು ಸಿದ್ಧಗಂಗಾ ಮಠದಿಂದ ಸಾಲ ನೀಡಿದ್ದಾರೆ. ಸರ್ಕಾರವೈದು ಸರ್, ಒಂದು 2,500 ಹಾಸ್ಟೆಲ್ ಇರುವಂತ ಒಂದು ಇಲಾಖೆಯಲ್ಲಿ ಮಠಗಳಿಂದ ಸಾಲ ತೆಗೆದುಕೊಳ್ಬೇಕು ಅಂತೇಳಿ ಮಾಧ್ಯಮದಲ್ಲಿ, ಮುಖಪುಟದಲ್ಲಿ, ಮಾಧ್ಯಮದಲ್ಲಿ ವರದಿ ಆಗ್ತದೆ ಅಂತ ಹೇಳಿದ್ರೆ ನಿಮ್ಮ ಇಲಾಖೆ ಏನು ಮಾಡ್ತಾ ಇದೆ? 17 ಹಾಸ್ಟೆಲ್ಗಳಿಗೆ 120 ಕ್ವಿಂಟಲ್ ಅಕ್ಕಿಯನ್ನು ಸಿದ್ಧಗಂಗಾ ಮಠದಿಂದ ಸಾಲವಾಗಿ ಕೊಡಲಾಗಿದೆ. ಅಲ್ಲಿಯ ಕಾರ್ಯದರ್ಶಿಯವರು ಸಾರ್ವತ್ರಿಕವಾಗಿ ಬಂದು ನಾವಿಷ್ಟು ಸಾಲ ಕೊಟ್ಟಿದ್ದೇವೆ, ಇನ್ನು ಲೆಕ್ಕಪಕ್ಕ ಏನಂತ ಗೊತ್ತಿಲ್ಲ ಅಂತಾರೆ. ಒಂದು ಸರ್ಕಾರ ಆ ಮಕ್ಕಳಿಗೆ ಅನ್ನ ಹಾಕಬೇಕು ಜವಾಬ್ದಾರಿ. ಅಕ್ಕಿ ಕೂಡ ಬರ ಬಂದಿದೆ ನಿಮಗೆ. ಅಕ್ಕಿಯನ್ನು ಕೂಡ ಸರಬರಾಜು ಮಾಡೋದು ಯಾವುದೋ ಟೆಂಡರ್ ಕರೆದಿದ್ದೀರಿ, ನಾವು ಸಪ್ಲೈ ಮಾಡ್ತಾ ಇಲ್ವಾ? ಅಥವಾ ಸಪ್ಲೈ ಮಾಡ್ತಾ ಇದ್ದ ಮೇಲೆ ಅವನಿಗೆ ಕ್ರಮ ತಗೊಂಡಿದ್ದೀರಾ? ಒಂದು ಇಲಾಖೆ, ಅದಕ್ಕೊಂದು ಪ್ರಧಾನ ಕಾರ್ಯದರ್ಶಿ, ಅದಕ್ಕೊಬ್ಬ ಆಯುಕ್ತರು, ಅದಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸುಮಾರು 8-10 ಸಾವಿರ ಕೋಟಿ ರೂಪಾಯಿ ಬಜೆಟ್. ಅದಕ್ಕೆ ಹಿಂದುಳಿದ ವರ್ಗದ ಮಕ್ಕಳು 2,500 ಹಾಸ್ಟೆಲ್ಗಳು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಇರಲಿ ಸಭಾಪತಿಯವರೇ, ನಾನು ಇಲ್ಲಿವರೆಗೆ ಖಾಸಗಿ ಸಂಸ್ಥೆಗಳಿಂದ ಅಕ್ಕಿ ಸಾಲ ಮಾಡಿದ್ದನ್ನು ನಾನು ಕೇಳಿಲ್ಲ. ಇನ್ನೂ ಕೂಡ ನೀವು ಏನು ಮಾಡ್ತಾ ಇದ್ದೀರಿ? ದಯವಿಟ್ಟು ನೀವು ಉತ್ತರ ಕೊಡುವಾಗ ಹೇಳಬೇಕು ಇದನ್ನ. ಈಗ ಸಾಲವಾಗಿ ಯಾಕೆ ತಗೊಂಡ್ರಿ? ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ವಾರ್ಡನ್ ಏನು ಮಾಡ್ತಾ ಇದ್ದಾರೆ? ಜಿಲ್ಲಾ ಮಟ್ಟದ ಅಧಿಕಾರಿ ಏನು ಮಾಡ್ತಾ ಇದ್ದಾರೆ? ನಿಮ್ಮ ಕಮಿಷನರಿಗೆ ಏನು ಕೆಲಸ? ನಿಮ್ಮಂತ ಸೆಕ್ರೆಟರಿ ಅಂತ ಹೇಳಿದ್ರಲ್ಲ, ಅವರೇನು ಮಾಡ್ತಾರೆ? ಮಂತ್ರಿಗಳು ಏನು ಮಾಡ್ತಾರೆ? ಇಂಥ ದುರಂತವಾದಂಥ ವಿಚಾರಗಳನ್ನು ನಾನು ಕೇಳಿಲ್ಲ. ಆ ಕಾರಣಕ್ಕೆ ನಾನು ನಿಮ್ಮಲ್ಲಿ ಆಗ್ರಹ ಪಡಿಸ್ತೇನೆ ಸಭಾಪತಿಯವರೇ, ದಯವಿಟ್ಟು ಇದನ್ನ ಸರ್ಕಾರಕ್ಕೆ ನಾನು ಆಗ್ರಹ ಪಡಿಸೋನು, ದಯವಿಟ್ಟು ಉತ್ತರವನ್ನು ಕೊಡಿ ಅನ್ನೋದು ನನ್ನ ಮನವಿ. ಸಭಾಪತಿಯವರೇ, ಮುಖ್ಯಮಂತ್ರಿಗಳು ಹೇಳಿದರು ಮೊನ್ನೆ, ಏನು ಹೇಳಿದರು ಅಂದರೆ, ಕೇಂದ್ರದಲ್ಲಿರುವಂಥ ಸರ್ಕಾರ ಏನು ಮಾಡಿದೆ, ಏನು ಬಡವರ ಪರವಾಗಿ ಮಾಡಿದೆ ಅಂತೇಳಿ ಆ ಶೈಲಿ, ಅಗತ್ತು, ಆ ಗಾಂಭೀರ್ಯ ಎಲ್ಲ ಖುಷಿ ಪಡುವಂಥ ಶೈಲಿ. ನಾನು ತಮ್ಮ ಮೂಲಕ ಸರ್ಕಾರ ಕೇಳೋನು, ಏನು ಮಾಡಿದೆ ಅಂತ ಕೇಳಿದಿರಲ್ಲ, ನೀವು ನೋಡ್ತಾ ಇರ್ಬೇಕಂತ ಅನ್ಸೋದಿಲ್ವ ನಿಮಗೆ? ಸಭಾಪತಿಯವರೇ, 2014ರವರೆಗೆ ಬಡವರ ಮನೆಯಲ್ಲಿ ಅಡುಗೆ ಅನಿಲಗಳು ಇರಲಿಲ್ಲ. ನರೇಂದ್ರ ಮೋದಿ ಅವರು ಬಂದು ಇಲ್ಲಿವರೆಗೆ 11.5 ಕೋಟಿ ಕುಟುಂಬಗಳಿಗೆ ಅಡುಗೆ ಅನಿಲನ್ನು ಉಚಿತವಾಗಿ ಸಪ್ಲೈ ಮಾಡೋದ್ರ ಮೂಲಕ ಈ 11.5 ಕೋಟಿ ಜನರ ಬದುಕಿನಲ್ಲಿ ಹೊಸ ಬದುಕನ್ನು ಕಟ್ಟಿಕೊಟ್ರಲ್ಲ. ಏನು ಮಾಡಿದ್ದಾರೆ ಅಂತ ಕೇಳ್ತೀರಿ?
ಮೋದಿ ಅವರು ಅಧಿಕಾರಕ್ಕೆ ಬರುವವರೆಗೆ 2014ರಲ್ಲಿ ಭಾರತ ದೇಶದ 18,000 ಹಳ್ಳಿಗಳಲ್ಲಿ ವಿದ್ಯುತ್ ಇರಲಿಲ್ಲ, ಮನೆಗಳಿಗೆಲ್ಲ. ಭಾರತ ದೇಶದ 18,000 ಹಳ್ಳಿಗಳಿಗೆ ಇರಲಿಲ್ಲ, ಗ್ರಾಮ ಗ್ರಾಮಕ್ಕೆ ವಿದ್ಯುತ್ ಇರಲಿಲ್ಲ. ಈ 10 ವರ್ಷದಲ್ಲಿ ಭಾರತ ದೇಶದಲ್ಲಿ ಕರ್ನಾಟಕವು ಸೇರಿದಂತೆ ವಿದ್ಯುತ್ ಇಲ್ಲದಿರುವಂಥ ಮನೆ ಇಲ್ಲ ಅನ್ನುವಂಥ ಒಂದು ಕ್ರಾಂತಿಕಾರಿ ಕಲ್ಪನೆಗಳು ಬಂತಲ್ಲ. ಮೋದಿ ಏನು ಮಾಡಿದ್ದಾರೆ? ಮೋದಿ ಏನು ಮಾಡಿದ್ದಾರೆ? ಸಭಾಪತಿಯವರೇ, ಸ್ವಚ್ಛ ಭಾರತ್ ಯೋಜನೆಯಡಿ ನಾವೆಲ್ಲ ಸ್ಥಳೀಯಾಡಳಿತ ಸಂಸ್ಥೆಯಿಂದ ಬಂದವರು. ಸಾಮಾನ್ಯ ಜನರಿಗೆ ಶೌಚಾಲಯಗಳಿರಲಿಲ್ಲ. ಈ 10 ವರ್ಷಗಳಲ್ಲಿ 12 ಕೋಟಿ ಬಡವರಿಗೆ ಶೌಚಾಲಯಗಳ ನಿರ್ಮಾಣ ಆಯಿತು. ಕರ್ನಾಟಕ ರಾಜ್ಯವು ಸೇರಿದಂತೆ ಇವತ್ತು ಶೌಚಾಲಯಗಳಿಲ್ಲದಿರುವಂಥ ಬಡವರ ಮನೆ ಇಲ್ಲವನ್ನಂಥ ಕ್ರಾಂತಿಕಾರಿ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈಕಿತ್ತು ಮತ್ತು ಅದರಲ್ಲಿ ಯಶಸ್ವಿ ಆಯಿತು. ಭಾರತ ಬದಲಾಯಿತು ಅಂತ ಯಾಕೆ ಹೇಳಿದೀವಿ ಅಂತ ಹೇಳಿದ್ರೆ, ಸಭಾಪತಿಯವರೇ, ಪಾರ್ಟಿ ಪಕ್ಷ ಯಾವುದು ಬೇಕಾದ್ರೂ ಆಗಿರಲಿ, ಯಾರೇ ಅಧಿಕಾರದಲ್ಲಿರಲಿ, ಯಾರೇ ಪ್ರಧಾನಮಂತ್ರಿ ಆಗಿರಲಿ, ದೇಶ ಬದಲು ಅಂತೇಳಿ ನಾವು ನೀವು ಬೆಳೆದವರು. ಸಭಾಪತಿಯವರೇ, ಒಂದು ಕಾಲದಲ್ಲಿ ಆರ್ಥಿಕವಾಗಿ ಭಾರತ ಎಷ್ಟು ಕಷ್ಟದಲ್ಲಿತ್ತಂದ್ರೆ, ನಮ್ಮನ್ನು ನೋಡಿದ್ರೆ ಬಡವರ ದೇಶ ಅಂತಿದ್ರು, ನಮ್ಮನ್ನು ನೋಡಿದ್ರೆ ಅಸ್ಪೃಶ್ಯ ಅನುಭವಿಸುವ ದೇಶ ಅಂತಿದ್ರು, ನಮ್ಮನ್ನು ನೋಡಿದ್ರೆ ದುರ್ಬಲವಾದಂಥ ದೇಶ ಅಂತಿದ್ರು. ನಮ್ಮ ದೇಶದ ಚಿನ್ನವನ್ನ ಬೇರೆ ದೇಶಕ್ಕೆ ಅಡ ಇಟ್ಟ ಉದಾಹರಣೆಗಳಿತ್ತು. ಯಾವ ಪಾರ್ಟಿ, ಯಾವ ಪಕ್ಷ, ಯಾವ ಮಂತ್ರಿ, ಅದು ಯಾರು ಅಲ್ಲ. ನಾನು ಹೇಳ್ತಾ ಇರೋದು ನನ್ನ ದೇಶ ಅವತ್ತು ಆರ್ಥಿಕವಾಗಿ ಸಂಕಟದಲ್ಲಿತ್ತು. ಪೂಜಾರ್ರೆ, ಒಂದು ನಿಮಿಷ ಈಡಾಗ್ತೀರಾ? ಒಂದು ನಿಮಿಷ ಇಲ್ಲ, ಪೂರ್ತಿ ಮಾತಾಡಿ. ಅಲ್ಲ, ಬೇಡ ಬೇಡ, ಒಂದು ಪ್ರಶ್ನೆ ಕೂತ್ಕೊಳ್ಳಿ, 20 ನಿಮಿಷ ಸರಿ ಮಾಡ್ತೆ, ಕೂತ್ಕೊಳ್ಳಿ. ಎಲ್ಲಿ ಹೋಯ್ತು 15 ಲಕ್ಷ 2 ಕೋಟಿ ಉದ್ಯೋಗ ಪೂರ್ಣ ಮಾಡ್ತೆ. ಸಲೀಮರಿ ಮಧ್ಯೆ ಮಾತಾಡದಿದ್ರೆ ಅವ್ರಿಗೆ ಸಮಾಧಾನ ಆಗುದಿಲ್ಲ. ಹಾಗಂತ ನೀವು ಹೇಳಿದ್ರೆ ನನ್ನ ಸಮಯ ಬಿಟ್ಕೊಡ್ದು ಉಪಾಯ ಇಲ್ಲ. ಆದ್ರೂ ಕೂಡ ನಾನು ಬೇಗ ಮುಗಿಸಿ ನಿಮ್ಗೆ ಅವಕಾಶ ಮಾಡಿಕೊಡ್ತೇನೆ. ಸಭಾಪತಿಯವರು, ಒಂದು ಕಾಲದಲ್ಲಿ ಆರ್ಥಿಕವಾಗಿ ಕಷ್ಟದಲ್ಲಿರುವ ದೇಶ ನಮ್ಮದು. ಇವತ್ತು ಏನಾಗಿದೆ ಅಂದ್ರೆ, ಜಗತ್ತಿನಲ್ಲಿ ಭಾರತ ಆರ್ಥಿಕವಾಗಿ 5ನೇ ಸ್ಥಾನದಲ್ಲಿದೆ. ಭಾರತ 5ನೇ ಸ್ಥಾನದಲ್ಲಿದೆ. ಬ್ರಿಟನ್ನ ಹಿಂದಕ್ಕಿದೆ. ನಮ್ಮನ್ನು ಆಳ್ತಾ ಇರುವಂತ, ನಮಗೆ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ತಡಬಡಾಯಿಸಿದಂಥ ಬ್ರಿಟಿಷ್ ದೇಶವನ್ನ ಹಿಂದಕ್ಕೆ ಭಾರತ ಇವತ್ತು ಭಾರತದ ಜನ ಏನು ಹೇಳ್ತಾರೆ ಅಂದ್ರೆ, ಮೋದಿ ಬೇಕು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬಂದ್ರೆ ಜಗತ್ತಿನಲ್ಲಿ ಆರ್ಥಿಕ ಶಕ್ತಿಯಲ್ಲಿ ಭಾರತ 3ನೇ ಸ್ಥಾನಕ್ಕೆ ಇರುತ್ತೆ. ಇದರಲ್ಲಿ ಯಾರಿಗೂ ಅನುಮಾನಗಳು ಬೇಕಾಗಿಲ್ಲ. ಆ ಕಾರಣಕ್ಕೆ ಏನು ಮಾಡಿದ್ರು ಮೋದಿ? ಏನು ಮಾಡಿದ್ರು? ಸಭಾಪತಿಯವರೇ, ಇವತ್ತು ನಾನು ನಿಮಗೆ ಒಂದೇ ಮಾತನ್ನು ಹೇಳೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೇ ಒಳ್ಳೆ ಕೆಲಸಗಳನ್ನು ಮಾಡಿದರೂ ಕೂಡ ಪ್ರಶಂಸೆ ಮಾಡಲಿಕ್ಕಾಗುತ್ತೆ ಇಲ್ಲವೋ, ಟೀಕೆ ಮಾಡಬೇಕಾದಂಥ ಅವಶ್ಯಕತೆಗಳಿಲ್ಲ. ಮೊನ್ನೆ ಮಾತಾಡಿದೆ ನಾನು, ಬಾಂಗ್ಲಾದೇಶ ರಚನೆ ಆದಾಗ, ಬಾಂಗ್ಲಾ ಯುದ್ಧ ಆದಾಗ ಇಂದಿರಾ ಗಾಂಧಿಯನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೊಗಳಿದ್ರು ಅಂತೇಳಿ. ಯಾಕೆ ಕೇಳಿದರೆ, ದೇಶ ಗೆಲ್ತು ಅನ್ನೋ ಕಾರಣಕ್ಕೆ. ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಆದಾಗ, ಸಭಾಪತಿಯವರೇ, ಸರ್ಜಿಕಲ್ ಸ್ಟ್ರೈಕ್ ಆದಾಗ, ಬಾಂಗ್ಲಾ ವಿಮೋಚನೆ ಆದಾಗ ಇಂದಿರಾ ಗಾಂಧಿ ಅವರನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾರ್ವತ್ರಿಕವಾಗಿ ಪ್ರಶಂಸೆ ಮಾಡ್ತಾರೆ. ಸರ್ಜಿಕಲ್ ಸ್ಟ್ರೈಕ್ ಆಗಿ ಆ ಉಗ್ರಗಾಮಿಗಳಿಗೆ ಶಿಕ್ಷೆ ವಿಧಿಸಿ ಇಡೀ ಭಾರತ ಹೆಮ್ಮೆ ಪಡುವಾಗ ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೆ ಅಂದರೆ, ಅದಕ್ಕೆ ಆಧಾರ ಕೊಡಿ ಅಂತ, ಅದಕ್ಕೆ ಸಾಕ್ಷಿ ಕೊಡಿ, ಸಾಕ್ಷಿ ಕೊಡಿ. ಸೈನಿಕರು ಮಾಡಿದ್ದು, ಇವರೇನು ಮಾಡಿದ್ದಾರೆ? ಅವತ್ತು ಯುದ್ಧ ಮಾಡಿದ್ಯಾರು? ಅವತ್ತು ಯುದ್ಧ ಮಾಡಿದ್ಯಾರು? ಪ್ರಧಾನಮಂತ್ರಿಗಳು ಯುದ್ಧ ಮಾಡ್ತಾರ? ಪ್ರಧಾನಿಯವರ ನೇತೃತ್ವ, ಸೈನಿಕ ನಮ್ದು. ಅವತ್ತು ಸೈನಿಕರು ಗೆದ್ದಾಗ ನಾವು ಪ್ರಶಂಸೆ ಮಾಡಿದೆವು. ಇವತ್ತು ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ನಾಗ ಸಾಕ್ಷಿ ಕೊಡಿ. ನಿಮಗೇನು ಸೈನಿಕರಿಗೆ ತಗೊಂಡು ಹೋಗಿದ್ದು ನೀವು? ಆ ಶಬ್ದದ ಬಳಕೆದೆಯಲ್ಲ ಸಭಾಪತಿಯವರೇ, ನಾನು ಹೇಳ್ತಾ ಇರೋದು, ದಯವಿಟ್ಟು ಇನ್ನು ಮುಂದಾದರೂ ಕೂಡ ದೇಶದ ಪ್ರಶ್ನೆ ಬಂದಾಗ ಒಟ್ಟಾಗಿ ಒಂದಾಗಿ ಕೆಲಸಗಳನ್ನು ಮಾಡಬೇಕಾದಂಥ ಅವಶ್ಯಕತೆಗಳಿದೆ. ನರೇಂದ್ರ ಮೋದಿ ಅವರು ಏನು ಮಾಡಿದ್ರು ಕೇಳಿದ್ರೆ, ಸಮೃದ್ಧ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಪಟ್ಟರು, ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಪಟ್ಟರು, ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಪಟ್ಟದ್ದನ್ನು ತಾವು ಗಮನಿಸುತ್ತಿದ್ದೀರಿ. ಸಭಾಪತಿಯವರೇ, ಈ ಚೀನಾ ಮತ್ತು ಭಾರತಕ್ಕೆ ಯುದ್ಧ ಆದಾಗ ವೆಂಕಟೇಶ್ವರಿಗೆ ಯಾವಾಗಲೂ ಕೂಡ ಸಮಾಧಾನ ಪಡಿಸಲಿಕ್ಕೆ ದೇವರಿಗೂ ಸಾಧ್ಯ ಇಲ್ಲ, ಮತ್ತು ಸತ್ಯವನ್ನು ಸಹಜವಾಗಿ ಅವರು ಒಪ್ಪುವುದಿಲ್ಲ. ಹಾಗಾಗಿ ಅವ್ರ ಬಗ್ಗೆ ನಮ್ಗೊಂದು ಪ್ರೀತಿ ಜಾಸ್ತಿ. ಸಭಾಪತಿಯವರೇ, ಮಣಿಪುರಕ್ಕೆ ಹೋಗಿ ಬರ್ಲಿ ವೆಂಕಟೇಶ್ವರ ಕೇಳ್ಬೇಕು, ಮಣಿಪುರಕ್ಕೆ ಹೋಗಿ ಬರ್ಲಿ. ನನ್ನ ಸ್ನೇಹಿತ ನೀವು ಕೇಳಿ. ಈಗ ತಲೆ ತುಂಬಾ ಕೆಟ್ಟ ಮನಸ್ಸೊಳಗೆ ಇದ್ರೆ ಒಳ್ಳೇದೆಲ್ಲ ಸ್ವಲ್ಪ ಯೋಚನೆ ಮಾಡೋದು ಹಿಂದಾಗುತ್ತೆ. ನಮ್ಮ ಸ್ನೇಹಿತ ನೀವು ಈ ಒಂದು ಗಳಿಗೆ ಮಟ್ಟಿಗಾದ್ರೂ ಸ್ವಲ್ಪ ಒಳ್ಳೇದನ್ನು ಯೋಚನೆ ಮಾಡಿ. ಸಭಾಪತಿಯವರೇ, ಚೀನಾ ಮತ್ತು ಭಾರತಕ್ಕೆ ಯುದ್ಧ ಆದಾಗ, 2ನೇ ಯುದ್ಧ 60-62 ಆಗಿದೆ ಅಂತ ನನಗೆ ನೆನಪು. ಒಬ್ಬ ದಳವಾಯಿ ಎನ್ನುವಂಥ ಭಾರತದ ಸೈನಿಕರ ಮುಖ್ಯಸ್ಥ ಮೇಜರ್ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದ ಹೆಸರು ಹಿಮಾಲಯನ್ ಬ್ಲಂಡರ್. ಆ ಹಿಮಾಲಯನ್ ಬ್ಲಂಡರ್ ಅಲ್ಲಿ ಆ ಭಾರತದ ಮೇಜರ್ ಏನು ಬರೀತಾನೆ ಅಂದ್ರೆ,
ಚೀನಿ ಮತ್ತು ಭಾರತದ ಗಡಿಯಲ್ಲಿ ನನ್ನ ತಂಡವನ್ನು ಕಟ್ಟಿಕೊಂಡು ನಾನು ಯುದ್ಧ ಮಾಡ್ತಾ ಇದ್ದೆ. ಚೀನಿ ಸೈನಿಕರತೆ ಎಸೆಯಲಿಕ್ಕೆ ನನ್ನಲ್ಲಿ ಮದ್ದುಗುಂಡುಗಳಿರಲಿಲ್ಲ. ನನ್ನ ಕಾಲಿಗೆ ಹಾಕಿರುವಂಥ ಬೂಟ್ಸ್ ಒಡೆದು ಹೋಗಿ ಐಸ್ ನನ್ನ ಕಾಲಿಗೆ ನುಗ್ಗಿ ನನ್ನ ಬಾಯಲ್ಲಿ ರಕ್ತ ಬಂತು. ಪ್ರಜ್ಞೆಯಾಗಿ ಬಿದ್ದು ಬಿಟ್ಟೆ. ನಾನಂತೆ ಪ್ರಜ್ಞೆ ತಪ್ಪಿ ಬಿದ್ದು ಬಿದ್ದೆ. ನನ್ನ ಕೈಯಲ್ಲಿ ಮದ್ದುಗುಂಡುಗಳಿರಲಿಲ್ಲ ಯುದ್ಧ ಮಾಡಲಿಕ್ಕೆ. ಆನಂತರ ಏನಾಯಿತು ಅಂತ ನಂಗೆ ಗೊತ್ತಿಲ್ಲ. ನಾನು ಈಗ ಹೇಳ್ತಾ ಇದ್ದೇನೆ, ಆ ದೇಶ ಮುನ್ನಡೆಸುವವರ ದುಷ್ಪರಿಣಾಮದಿಂದಾಗಿ ಸೈನಿಕರು ಬಲಿಯಾದೀವು ಅಂತ ಆತ ಬರೀತಾನೆ. ಹಿಮಾಲಯನ್ ಬಂಡರ್ ಅಂತೇಳಿ ಅದರ ಹೆಸರು. ಇವತ್ತೇನಾಗಿದೆ ಸಭಾಪತಿಯವರೇ? ಇವತ್ತೇನಾಗಿದೆ ಕೇಳಿದ್ರೆ ಅಮೆರಿಕ ರಕ್ಷಣಾ ತಜ್ಞರು ಒಂದು ವರದಿಯನ್ನು ಕೊಡ್ತಾರೆ. ಆ ವರದಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಚೀನಾ ಇನ್ನೂ ಕೂಡ ದುಂಡಾವರ್ತನೆ ಜಗತ್ತಲ್ಲಿ ಮುಂದುವರಿಸ್ತಾ ಇದೆ. ಆ ಚೀನಾವನ್ನು ಎದುರಿಸುವ ಶಕ್ತಿ ರಷ್ಯಕ್ಕಾಗಲಿ, ಅಮೆರಿಕಾಗಲಿ, ಬ್ರಿಟನ್ನಿಗಾಗಲಿ ಯಾರಿಗೂ ಇಲ್ಲ. ಮುಂದತ್ತಿ ಬರ್ತಾ ಇರುವಂತಹ ಚೀನಾವನ್ನು ಈ ಜಗತ್ತಿನಲ್ಲಿ ಯಾರಾದರೂ ಎದುರಿಸಲಿಕ್ಕೆ ಸಾಧ್ಯ ಇದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಮಾತ್ರ ಅಂತ ವರದಿ ಕೊಟ್ಟಾಗ ನಾವು ರೋಮಾಂಚನ. ಇಲ್ಲಿ ಪಾರ್ಟಿಗಳಿಲ್ಲ, ಇಲ್ಲಿ ಪಾರ್ಟಿ ಇಲ್ಲ, ದೇಶ. ಸಭಾಪತಿಯವರೇ, ಎಲ್ಲ ವಿಚಾರಗಳನ್ನ ತಮ್ಮ ಗಮನಕ್ಕೆ ತರ್ತಾ ಒಂದು ತ್ರಿವಳಿ ತಲಾಖಿನ ಬಗ್ಗೆ ಟೀಕೆಗಳು ಬರುತ್ತೆ. ನರೇಂದ್ರ ಮೋದಿಯವರು, ಬಿಜೆಪಿಯವರು, ಮುಸ್ಲಿಂ ವಿರೋಧಿಗಳು. ನಾನು ನಿಮ್ಗೆ ಕೇಳ್ತೆ ಸಭಾಪತಿಯವರೇ, ಶಾಬಾನು ಪ್ರಕರಣ ನೀವು ನೋಡಿದ್ದೀರಿ. ರಾಜೀವ್ ಗಾಂಧಿ ಅವರಾಗ ಪ್ರಧಾನಮಂತ್ರಿ ಆಗಿದ್ದರು. ಸುಪ್ರೀಂ ಕೋರ್ಟ್ ಏನು ಹೇಳ್ತಂದ್ರೆ, ತ್ರಿವಳಿ ತಲಾಖ್ ಅಂತೇಳಿ ಹೇಳಿ ಒಬ್ಬ ಹೆಣ್ಮಗಳನ್ನು ನಡುನೀರಿನಲ್ಲಿ ಕೈ ಬಿಡಬಾರದು, ಅವಳ ಮಕ್ಕಳನ್ನು ಸಾಕಬೇಕು ಅಂತೇಳಿ ಸುಪ್ರೀಂ ರದ್ದು ಮಾಡ್ತಾರೆ. ಬೇರೆ ಬೇರೆ ಕಾರಣಕ್ಕೆ ಕಾಂಗ್ರೆಸ್ನವರು ಆ ತ್ರಿವಳಿ ತಲಾಖನ್ನು ಮತ್ತೆ ಕಾಯ್ದೆ ಮೂಲಕ ತಂದರು. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆ ತ್ರಿವಳಿ ತಲಾಖನ್ನು ರದ್ದು ಮಾಡಿದ್ರೆ ಹಿಂದಿರುವಂಥ ತಾತ್ಪರ್ಯಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಯಾರು ಓಟ್ ಕೊಡ್ತಾರೆ ಅಂತೇಳಿ ಅಲ್ಲ ಸರ್. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಗೆ ಬೇರೆ ಕಾರ್ಯನಿಮಿತ್ತ ಹೋಗಿದ್ದೆ, ಪಾರ್ಟಿ ಪ್ರಚಾರಕ್ಕೋಸ್ಕರ. ಒಂದಷ್ಟು ಜನ ಮುಸ್ಲಿಂ ಮಹಿಳೆಯರದ್ದು ಒಂದು ಸಂಘಟನೆ, ಈ ಸ್ವಸಹಾಯ ಸಂಘ ಇತ್ತು. ಹಿಂದೂಗಳಿದ್ರು, ಮುಸ್ಲಿಮರು ಇದ್ದರು. ನಾನು ಹೋಗಿ ಅವ್ರಿಗೆ ಹೇಳಿದೆ ನಾನು BJP ಅಂತ ಹೇಳಿದೆ. ನನ್ನ ಪರಿಚಯ ಇತ್ತು ಅವರಿಗೆ. ಬುರ್ಕ ಹಾಕೊಂಡು ಒಬ್ಬಳು ಹೆಣ್ಮಗಳು ಹೇಳ್ತಾಳೆ, ಶ್ರೀನಿವಾಸ ಪೂಜಾರಿ ಅವರೇ, ಓಟ್ ಕೊಡ್ತೇವೋ ಬಿಡ್ತೇವೋ ನಮ್ಗೆ ಸಂಬಂಧಪಟ್ಟದ್ದಲ್ಲ. ತ್ರಿವಳಿ ತಲಾಖ್ ರದ್ದು ಮಾಡೋದ್ರ ಮೂಲಕ ಈ ದೇಶದಲ್ಲಿರುವಂಥ ಮುಸ್ಲಿಂ ಮಹಿಳೆಯರೆಲ್ಲ ನನ್ನ ತಂಗಿಯರು ಅಂತ ಕರೆದಿರುವಂಥ ಏಕೈಕ ರಾಜಕಾರಣಿ ಇದ್ರೆ ಅದು ನರೇಂದ್ರ ಮೋದಿ ಅಂತೀವಿ. ನಾನು ಪ್ರಶಂಸೆಗೋಸ್ಕರ ಅಲ್ಲ ಈ ಮಾತು ಹೇಳ್ಕೊಳ್ಳಿ, ನನಗೆ ಓಟ್ ಬರ್ತದೆ ಅಂತ ಭ್ರಮೇಲಿ ಇಲ್ಲ ನಾನು. ಆದರೆ ದೇಶಕ್ಕೋಸ್ಕರ, ಮಹಿಳೆಯರಿಗೋಸ್ಕರ ಬದುಕನ್ನು ಕಟ್ಟಿಕೊಡುವಂಥ ಶಕ್ತಿ ಇದೆಯಲ್ಲ, ಅದನ್ನು ಈ ದೇಶದ ಪ್ರಧಾನಿ ಮಾಡಿದಾಗ ಅದಕ್ಕೂ ಟೀಕೆ ಮಾಡ್ತೀರ ನೀವು. ದೇಶ ಸಮೃದ್ಧವಾಗಿದೆ, ಶಕ್ತಿಶಾಲಿ ಆಗಿದೆ, ಸ್ವಾಭಿಮಾನಿ ಆಗಿದೆ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ 370 ರದ್ದು ಮಾಡೋದಕ್ಕೋಸ್ಕರ. ಏನಿರ್ಬೋದು ನಿಮ್ಮ ಮನಸ್ಸೊಳಗೆ ಸರ್? ಒಂದು ಕಾಲದಲ್ಲಿ ಕಾಶ್ಮೀರದಲ್ಲಿರುವಂಥ ಆ ಲಾಲ್ ಚೌಕದಲ್ಲಿ ಉಗ್ರಗಾಮಿಗಳು AK-47 ಹಿಡ್ಕೊಂಡು ಭಾರತೀಯರೇ ಬನ್ನಿ, ನಿಮ್ಮ ಎದೆ ಹಾಲನ್ನು ನೀವು ಕುಡ್ದೋದಾದ್ರೆ ಇಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ ವಾಪಸ್ ಹೋಗಿ ಅಂತ ಹೇಳ್ತಾ ಇದ್ದ ಕಾಲ ಇತ್ತಲ್ಲ ಸಭಾಪತಿಯವರೇ. ಒಂದು ದೇಶದಲ್ಲಿ 2 ಸಂವಿಧಾನಗಳಿತ್ತು, 2 ರಾಷ್ಟ್ರ ಬಾವುಟಗಳಿತ್ತು. ನರೇಂದ್ರ ಮೋದಿಯವರು ಒಂದು 370 ರದ್ದು ಮಾಡಿದ ಪರಿಣಾಮ ಏನಾಯಿತು ಅಂದ್ರೆ, ಇವತ್ತು ರಾಷ್ಟ್ರದಲ್ಲಿ ಒಂದೇ ಸಂವಿಧಾನ, ಒಂದೇ ರಾಷ್ಟ್ರ ಬಾವುಟ. ಯಾವ ನೆಲದಲ್ಲಿ ಉಗ್ರಗಾಮಿಗಳ ಆಡಳಿತ ನಡೆಸ್ತಾ ಇದ್ರೋ ಇವತ್ತಲ್ಲಿ ರಾಷ್ಟ್ರಭಕ್ತರ ಆಡಳಿತ ನಡೆಸ್ತಾ ಇದ್ದಾರೆ. ಯಾವ ನೆಲದಲ್ಲಿ ತ್ರಿವರ್ಣ ಧ್ವಜ ಬೇಡ ಅಂತ ಹೇಳ್ತಾ ಇದ್ರು, ಆ ಕಾಶ್ಮೀರದ ಲಾಲ್ ಚೌಕದ ಪ್ರಾರಂಭ ಸೇರಿ ಇಡೀ ಕಾಶ್ಮೀರದಲ್ಲಿ ಬೆಳಗ್ಗೆ 8 ಗಂಟೆಗೆ ಭಾರತದ ತ್ರಿವರ್ಣ ಧ್ವಜ ಆಕಾಶ ಹತ್ತಕ್ಕೆ ಆಗಿರುವಂಥ ಒಂದು ತಾಕತ್ತು ಬಂತಲ್ಲ ಸಭಾಪತಿಯವರೇ. ಇದು ರಾಷ್ಟ್ರೀಯತೆ ಅನ್ಸೋದಿಲ್ವ ನಿಮಗೆ? ಸಭಾಪತಿಯವರೇ, ನಾನು ಸುದೀರ್ಘವಾಗಿ ಮಾತಾಡಬೇಕು ಅಂತಂದಿದ್ರು ಕೂಡ ನಮಗೆ ಅನೇಕ ವಿಚಾರಗಳನ್ನು ಹೇಳಬೇಕು ಅಂತೇಳಿ ಸಾಕಷ್ಟು ವಿಷಯಗಳನ್ನು ತಂದಿದ್ದೆ. ನನಗೆ ಅತ್ಯಂತ ಸಂಕಟ ಆಗುವುದೇನೆಂದರೆ, ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಗಳು ಸಿಕ್ಕಿದ್ರು. ಸಭಾನಾಯಕರು ಈ ಕಡೆ ನೋಡಿ, ಫಸ್ಟೇನು ರೆಡಿ ಮಾಡೋದು ಬೇಡ, ನಾನು ಬೇಗ ಮುಗಿಸ್ತೇನೆ. ಈಗ ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಗಳು ಸಿಕ್ಕಿದ್ರು ಸಭಾಪತಿ. ಈಗ ಬೆಳಿಗ್ಗೆ ಮುಖ್ಯಮಂತ್ರಿ ಬರುವಾಗ ಸಿಕ್ಕಿದ್ರು. ನನ್ನ ಮುಖ್ಯಮಂತ್ರಿಗಳಂತ ಹೆಮ್ಮೆಯಿಂದ ಹೋಗಿ ನಾನು ಅವರಿಗೆ ನಮಸ್ಕಾರ ಮಾಡ್ತೀನಿ. ನನ್ನ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ, ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನನ್ನ ರಾಜ್ಯದ ಮುಖ್ಯಮಂತ್ರಿ, ಪಾರ್ಟಿ ಪಕ್ಷಗಳ ಕಡೆಗೆ ಸರ್, ದೇಶದ ಪ್ರಧಾನಿಯನ್ನು ಸಾರ್ವತ್ರಿಕವಾಗಿ, ಸಾರ್ವಜನಿಕವಾಗಿ ಏಕವಚನದಲ್ಲಿ ಕರೆಯುವಂಥ ಪರಂಪರೆ ಇದೆಯಲ್ಲ, ಇಡೀ ದೇಶಕ್ಕೆ ನೋವಾಗುದಂತ ಅನ್ಸೋದಿಲ್ವ ನಿಮಗೆ? ಇಡೀ ದೇಶದ ರಾಷ್ಟ್ರಪತಿಯನ್ನ ಏಕವಚನದಲ್ಲಿ ಕರೆಯುವಂಥ ಪರಂಪರೆ ಬಂತಲ್ಲ, ಯಾವ ನ್ಯಾಯ ನಿಮಗೆ?
ನಾನು ಹೇಳಿದೆ ಅವ್ರ ಪರಂಪರೆ ಇರ್ಬೋದು, ಇದೆ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರ ಯೋಚನೆ ಇರ್ಬೋದು. ಬಾಯಿ ತಪ್ಪಿ ಹೇಳಿದ್ದಾರೆ ಅಂತ ಅವ್ರ ಆಗಿದೆ. ಯೋಚನೆ ಇರ್ಬೋದು. ಅವ್ರ ಭಾವನೆ ಏನೇನೋ ಇರ್ಬೋದು. ಅಧಿಕಾರ ಮಾಡ್ಬಾರ್ದು. ಅವ್ರ ಯೋಚನೆ ಮಾತಾಡ್ಬೇಕು ಇರ್ಬೋದು. ಅಂತ. ಭಾವನೆ ಇರ್ಬೋದು. ಅದು ಬಾಯಿ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ನೀವು ಅದನ್ನ ಹೇಳ್ಬೇಕಲ್ಲ. ಈಗ ನೋಡಿ ಬಾಯಿ ತಪ್ಪಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಇವೆಲ್ಲ ಕೈತಕ್ಕೆ ಹೋಗ್ಬಾರ್ದು. ಪಕ್ಷಗಳನ್ನು ಯಾವ ರೀತಿಯಾಗಿ ಬರ್ತಾ ಇದ್ದೀರಿ, ಇಡಿ ಎಲೆಕ್ಷನ್ ಯಾವ ರೀತಿಯಾಗಿ ಉಪಯೋಗ ಮಾಡಿದ್ರೆ ಇಡೀ ಪ್ರಪಂಚವೇ ತಿಳ್ಕೊಂಡಿದೆ ನಿಮ್ಮ ಪ್ರಧಾನಮಂತ್ರಿ ಬಗ್ಗೆ. ಪ್ರಧಾನಮಂತ್ರಿ ಯಾವ ರೀತಿಯಾಗಿ ಡಿಕ್ಟೇಟರ್ಶಿಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಡೀ ದೇಶ ಇಷ್ಟೇ ಹೇಳ್ತೇನೆ, ಕೂತ್ಕೊಳ್ಳಿ ಸರ್. ಇಡೀ ದೇಶ ಸುಸ್ತಾಗಿ ಇಡಿ ಒಂದೇ ಕೇಳಿ ಚರ್ಚೆ ಮಾಡೋಣ. ಸಭಾಪತಿ ಅವರೇ, ಎಲೆಕ್ಷನ್ ಕಮಿಷನ್ ಒಂದು ನ್ಯಾಯ ಎಲ್ಲ ಇಟ್ಕೊಂಡು ಸಭಾಪತಿ ಅವರೇ, ಸಭಾಪತಿಗಳೇ, ನಿಮ್ dictatorship ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ರಾಷ್ಟ್ರಪತಿನ ಸಂಸತ್ ಭವನ ಪೂಜೆಗೆ ಕರೆಯಲ್ಲ, ರಾಮನ ಸಭಾಪತಿ ದೇವಸ್ಥಾನಕ್ಕೆ ಅವರೇ, ಕರೆಯಲ್ಲ. ಒಂದು ಬರೀ ಇವ್ರು ಅದನ್ನ ಮಾತ್ರ ಅಲ್ಲ, ಕೇಳಿ. ಹೇಳ್ತಾರೆ. ಯಾವ್ದು ಹೇಳ್ಬೇಕು ಅದನ್ನ ಹೇಳ್ತಾರೆ. ಇಂಥವ್ರಿಂದ ಎಲ್ಲಿ ನಾವು ಉದ್ಘಾಟನೆ ಮಾಡ್ಸಿ ಅಂತ ಎಲ್ಲಿ ನಾವು ಉದ್ಘಾಟನೆ ಈಗ ಸಮಾರಂಭ ಹೆಂಗಿದ್ರೆ ಕೇಳಿಯಪ್ಪ, ಇರಿ. ಮಂಗಳಾರತಿಗೆ ಅವರು ಗರ್ಭಗುಡಿ ಅಲ್ಲ ಒಳಗಡೆ ಕೇಳಿ, ಬಿಡೋದಿಲ್ಲ. ಸಭಾಪತಿ ಅವರು ಕೇಳಿ. ಇವ್ರದ್ದು ಹೀಗಿರುವುದು ಯಾವುದಾದ್ರೂ ಒಂದು ಕಾರ್ಯಕ್ರಮದ ಒಟ್ಟು ವಿಶೇಷತೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಒಂದು ಸತ್ಯನಾರಾಯಣ ಕಥೆ ಆಗುತ್ತೆ, ಕೆಲವರು ಮಾಡೋದಿಲ್ಲ ಜೀವನದಲ್ಲಿ. ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಕಥೆ ಅಂತ ನಾವು ಒಂದು ಪೂಜೆ ಮಾಡ್ತೇವೆ. ಆ ಪೂಜೆಗೆ ಮನೆಯ ವಯೋವೃದ್ಧ ಬಂದು ಕೂತ್ಕೊಳ್ಳೋದಿಲ್ಲ, ಮನೆ ಮಕ್ಕಳು ಕೂತ್ಕೊಳ್ಳೋದಿಲ್ಲ. ಆ ಮನೆ ಮುನ್ನಡೆಸುವಂತ ಬಂದು ಪೂಜೆ ಅಲ್ಲ, ಸಂವಿಧಾನ ಇದು. ಸಂವಿಧಾನಕ್ಕೆ ಸಂಸತ್ ಭವನ ದೊಡ್ಡದು. ಪೂರ್ತಿ ಗೊತ್ತವರಿಗೆ. ಸಂಸತ್ನಲ್ಲಿ ರಾಷ್ಟ್ರದ ಈ ವೆಂಕಟೇಶ್ವರಿಗೆ ಏನಾಗಿದೆ ಪ್ರಜೆ ಅಂದ್ರೆ, ಇರಬೇಕು. ಸಭಾಪತಿ ಅವರಿಗೆ ವೆಂಕಟೇಶ್ವರಿಗೆ ಏನಾಗಿದೆ ಅಂದ್ರೆ ಎಲ್ಲವೂ ಗೊತ್ತು ಮತ್ತು ಸತ್ಯವೂ ಗೊತ್ತು. ದುರಾದೃಷ್ಟಕ್ಕೆ ಅವ್ರಿಗೆ ಹೇಳಲಿಕ್ಕೆ ಉಪಾಯ ಇಲ್ಲ. ಈ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಅಲ್ಲ, ಈ ಪೂಜೆ ಮಾಡಬೇಕಾದ್ರೆ ಮನೆ ವಯೋವೃದ್ಧ ಕೂತ್ಕೊಳ್ಳೋದಿಲ್ಲ, ಮಗು ಕೂತ್ಕೊಳ್ಳೋದಿಲ್ಲ, ಮನೆ ಮುನ್ನಡೆಸ್ಕೊಂಡು. ನಾನು ನಿಮ್ಗೆ ಹೇಳಿದೆ, ಇವತ್ತು ಈ ಪ್ರಶ್ನೆ ಎಲ್ಲಿ ಕೇಳಬೇಕಾಗಿತ್ತು ಸಭಾಪತಿ ಅವರು, ಈ ಪ್ರಶ್ನೆ ಎಲ್ಲಿ ಕೇಳಬೇಕಾಗಿತ್ತು ಅಂದ್ರೆ, ಈ ಪ್ರಶ್ನೆಯನ್ನು ಎಲ್ಲಿ ಕೇಳಬೇಕಾಗಿತ್ತು ಕೇಳಿದ್ರೆ ಕೇಳಿ, ಈ ಪ್ರಶ್ನೆಯನ್ನು ಸಭಾನಾಯಕರ ಎಲ್ಲಿ ಕೇಳಬೇಕಾಗಿತ್ತು ಕೇಳಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಕೇಳಲಿಕ್ಕೆ ಅವಕಾಶಗಳು. ನಾ ಇಲ್ಲ ಅಂತ ಹೇಳಿಲ್ಲ. ಪ್ರಧಾನಮಂತ್ರಿ ಇರ್ತಾರೆ, ಸ್ಪೀಕರ್ ಇರ್ತಾರೆ, ಕೇಳಲಿಕ್ಕೆ ಅವಕಾಶಗಳಿದೆ. ನನಗೆ ಮಾದೇವಪ್ಪನವರು ನಿನ್ನೆ ಒಂದು ಮಾತಾಡೋಗ ಒಂದು ಮಾತು ಹೇಳಿದ್ರು, ಪಾರ್ಲಿಮೆಂಟಿನ ಚುನಾವಣೆಗೆ ಸಿಎಂ ಮತ್ತು DCM ಕೂಡ ನಿಲ್ಲಕ್ಕೆ ಅವಕಾಶ ಉಂಟು ಅಂತೇಳಿ. ಈ ಪ್ರಶ್ನೆ ಕೇಳಬೇಕು ನರೇಂದ್ರ ಮೋದಿ ಹತ್ರ ಇದ್ರೆ ಸಿಎಂ ಮತ್ತು DCM ಇಬ್ಬರು ಕೂಡ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಲ್ಲಿ ಅವಕಾಶ ಹತ್ರ ಗೆದ್ದು ಪಾರ್ಲಿಮೆಂಟಿಗೆ ಹೋಗಿ ಅಲ್ಲಿ ಮೋದಿ ಅವ್ರ ಹತ್ರ ಕೇಳಿ. ನೀವು ಇಲ್ಲಿ ಯಾಕೆ ಮಾಡ್ತೀರಿ? ನಾನು ಅವ್ರು ನಿಮ್ ಪರವಾಗಿದ್ದಾರೆ, ನಾವು ಸುಮ್ಮನೆ ಇದ್ದೇವೆ. ಯಾರು ನಿಮ್ ಪರವಾಗಿದ್ದಾರೆ? ನಿಮ್ ಪರವಾಗಿದ್ದಾರೆ ಸಭಾಪತಿ. ಯಾಕೆ ರಾಜ್ಯಪಾಲರ ಭಾಷಣ ಬೇರೆ ತಗೋಬಾರ್ದು. ಇಲ್ಲ ಇಲ್ಲ ಅಲ್ಲ, ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ, ನಿಮ್ ಪರವಾಗಿದ್ದಾರೆ, ಅಭ್ಯಂತರ ಇಲ್ಲ. ಇರ್ಲಿ, ಹಾಗಲ್ಲ. ಅಲ್ಲಲ್ಲ, ಯಾವುದೇ ಸದನದಲ್ಲಿ ಸಭಾಪತಿ ಅವರೇ ಅವಕಾಶ ಕೊಟ್ಟಿದ್ದಾರೆ, ಮಾತಾಡ್ಕೊಳ್ಳಿ. ಯಾವುದೇ ಸದನದಲ್ಲಿ ಸಭೆಯ ಕಾರ್ಯಕಲಾಪಗಳು ನಡೆಯುವಾಗ ಕನಿಷ್ಠ 3 ಜನ ಮಂತ್ರಿಗಳಿರ್ಬೇಕು. ನಾನು ಆ ಕಡೆ ಇದ್ದಾಗ ಇಬ್ಬರಿದ್ದಾರೆ ಅನ್ನುವ ಕಾರಣಕ್ಕೆ ಸಭಾತ್ಯಾಗ ಮಾಡಿದ್ರು. ಕೇಳಿ, ಅಲ್ಲ ಕೇಳಿ, ಸೌಜನ್ಯ ಕೇಳಿದೆ. ಸಭಾನಾಯಕರೇ, 3 ಜನಕ್ಕಿಂತ ಕಡಿಮೆ ಇದ್ರೆ ಸಭಾತ್ಯಾಗ ಮಾಡ್ತೇವೆ. ನಾವ್ ಯಾಕೆ ಮಾಡಿಲ್ಲ ಕೇಳಿದ್ರೆ, 3 ಜನ ಸಚಿವರು, ಸಭಾನಾಯಕರೇ, ಸಭಾನಾಯಕರೊಬ್ರು ಸಚಿವರಾಗಿರೋದ್ರಿಂದ ಒಬ್ಬರೇ ಇದ್ದಾರೆ. ನಾಟ್ ಫೇರ್. ಖರ್ಚು ಏನ್ ಮಂತ್ರಿ ಇರಾವ್ರಿ ಇಲ್ಲಿ ಇರ್ಬೇಕ್ರಿ. ನೀವು ಮಿನಿಸ್ಟರ್ ಇರ್ಲಿಲ್ಲ ಅಂದ್ರೆ ಇದು ಒಂಥರ ಕಾಟಾಚಾರಕ್ಕೆ ನಡೆದಂಗೆ ನಡೀತಾ ಇದೆ. ಅದು ಕಡದಿಂದ ತೆಗಿಸ್ಬೇಕು. ಇವರು ವೆಂಕಟೇಶ್ವರ ಈಗ ಹೇಳಿದ್ದು ಸಭಾನಾಯಕರು ನಾನು ಯಾವ್ದು ಕಡದಿಂದ ತೆಗೆಯುವಂತ ಯಾವ ವಿಚಾರ ಮಾತಾಡುವಾಗ ನನ್ಗೆ ಹೇಳಿದ್ರು ನೀವು ರಾಜ್ಯಪಾಲರ ಭಾಷೆಗೆ ಸೀಮಿತ ಆಗಿ ಅಂತ. ನಾನು ಆಯ್ತು ಅಂದೆ, ಕಡದಿಂದ ತೆಗೆಯುವಂತದ್ದೇನು ಮಾತಾಡಿಲ್ಲ ನಾನು. ಹಾ, ಕರೆಕ್ಟ್. ನೀವ್ ಹೇಳಿರೋದನ್ನ ಹೇಳ್ತೀವಿ, ಬಟ್ ನಾವ್ ಹೇಳಿರೋದು ನೀವು ಒಪ್ಕೊಳ್ಳಲ್ಲ. ಎಲ್ಲ ಒಪ್ಕೊಂತೀರಾ? ನಿಮ್ 3 ಜನ ಸಚಿವರು ಎಲ್ಲಿದ್ದಾರೆ? ಕರೆಸ್ರಿ. ದುರಾದೃಷ್ಟಕ್ಕೆ ಸಭಾಪತಿ 20 ನಿಮಿಷ. ನನಗೆ ಈ ಸದನದಲ್ಲಿ ತಮ್ಮ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬೆಳೆದವರು. ನನಗೆ 4 ಸಾರಿ ಇಲ್ಲಿ ಶಾಸಕನಾಗ್ಲಿಕ್ಕೆ ಅವಕಾಶಗಳಾಗಿತ್ತು. ರೂಲಿಂಗ್ ಪಾರ್ಟಿಯಲ್ಲಿ ನಾನಿರುವಾಗ ತಾವು ಹೇಳ್ತಾ ಇದ್ರಿ ಕೂತ್ಕೊಂಡು, ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಆಡಳಿತ ಪಕ್ಷವರು ಸೀಮಿತ ಆಗಬೇಕು ಅಂತೇಳಿ ನಾನು 1.5 ವರ್ಷ ಪ್ರಶ್ನೆ ಕೇಳಿದೆ, ಸುಮ್ಮನೆ ಕೂತ್ಕೊಂಡೆ. ಮೊದಲು ನಾವು ಗೊತ್ತಾಗಿಲ್ಲ ನನಗೆ. ಈಗ ಹಾಗಲ್ಲ, ಅಪೋಸಿಟ್ ಪಾರ್ಟಿಯವರೇ ಉತ್ತರ ಹೇಳೋ ಪರಿಸ್ಥಿತಿ ಬಂದು ರೂಲಿಂಗ್ ಪಾರ್ಟಿಯವರೇ ಪ್ರಶ್ನೆ ಕೇಳೋ ಪರಿಸ್ಥಿತಿ ಬಂದಿದ್ದಾರೆ. ನಾನು ಹೇಳ್ತಾ ಇರೋದು, ವೆಂಕಟೇಶ್ ಏನೇ ಹೇಳಿದ್ರು ಕೂಡ ತಾವು ಸ್ವಲ್ಪ ಗಟ್ಟಿಯಾಗಿ ನಿರ್ಧಾರವನ್ನು ತಗೊಳ್ಳದೇ ಇದ್ದರೆ ಆಡಳಿತದ ವ್ಯವಸ್ಥೆಯ ಚಕ್ರಗಳು ಸಡ್ಲಾಗ್ತವೆ ಅಂತ ನನಗನ್ಸುತ್ತೆ. ದಯವಿಟ್ಟು ತಾವು ಆದೇಶ ಕೊಡಬೇಕು. ಅನುಷ್ಠಾನ ಆಗೋದು ಬೇರೆ ವಿಚಾರಗಳು. ಸಭಾಪತಿಯವರೇ, ಒಟ್ಟಾರೆ ಸರ್ಕಾರದ ವ್ಯವಸ್ಥೆಗಳು ಏನಾಗಿದೆ ಅಂತ ಹೇಳಿದರೆ, ನಾನು ಇಷ್ಟು ಪೂರ್ತಿ ಇಟ್ಕೊಂಡು ಬಂದಿದ್ದೆ. ಒಂದು ವಿಚಾರಗಳ ಸಭಾಪತಿಯವರೇ,
ಬದಲಾದ ಭಾರತದ ಬಗ್ಗೆ ನಾನು ಆರ್ಥಿಕ ಸ್ಥಿತಿಯ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಹೇಳಲಿಕ್ಕೆ ಅಧಿಕಾರ ಇದೆ ನನಗೆ. ನಾನು ಹೇಳೋದಿಲ್ಲ, ಯಾಕಂದ್ರೆ ಸಮಯ ಇದೆ ಇಲ್ಲ. ಸಹಪತಿ, ಬದಲಾದ ಭಾರತದ ಒಟ್ಟು ಸ್ಥಿತಿಗಳು ಹೇಗಿದೆ ಅಂತ ಹೇಳಿದರೆ, ಇವತ್ತು ರಾಮ ಮಂದಿರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ನನಗೆ ಅತ್ಯಂತ ನೋವಿನ ಸಂಗತಿ, ಕ್ಯಾಬಿನೆಟ್ ದರ್ಜೆ ಮಂತ್ರಿಯೊಬ್ಬರು ನಿನ್ನೆ ಸಂತೋಷ್ ಲಾಡ್ರು ಏನು ಹೇಳಿದ್ರು ಅಂದರೆ, ರಾಮ ಮಂದಿರವನ್ನು ಕಟ್ಟು ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಕಟ್ಟಿದ್ದಾರೆ. ನಾನು ಇವರು ಸರ್ವೇರ್ ಆದದ್ದು ಯಾವಾಗ? ಇಲ್ಲಿ ಕರ್ನಾಟಕದ ಕ್ಯಾಬಿನೆಟ್ ಮಂತ್ರಿ ಒಬ್ಬರು ರಾಮ ಮಂದಿರ ನಿರ್ಮಾಣ ಆಗಿರೋದು, ಸಭಾನಾಯಕರ ರಾಮ ಮಂದಿರ ನಿರ್ಮಾಣ ಆಗಿರುವುದು ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ, ವ್ಯಕ್ತಿ ಆದೇಶದ ಮೇಲೆ ಅಲ್ಲ. ಅದನ್ನು ರಾಷ್ಟ್ರ ಮಂದಿರ ಅಂತ ಎಲ್ಲರೂ ಕರೀತಾರೆ. ಒಂದು ಹೇಳಿಕೆ ಸಭಾಪತಿಯವರೇ ಏನಂದ್ರೆ, ರಾಮ ಮಂದಿರ ನಿರ್ಮಾಣ ಆಯಿತು, ನಿರ್ಮಾಣ ಆದ ಬಗ್ಗೆ ನಮ್ಮ ಬೇಜಾರಿಲ್ಲ, ಅದು ಕಟ್ಟು ಜಾಗದಲ್ಲಿ ಕಟ್ಟಿಲ್ಲ, ಬೇರೆ ಜಾಗದಲ್ಲಿ ಕಟ್ಟಿದ್ದಾರೆ. ಇವರು ಸರ್ವೇರ್ ಆದದ್ದು ಯಾವಾಗ? ಯಾವ ವರದಿ ಆಧಾರದಲ್ಲಿ, ಯಾವ ಕೋರ್ಟಿನ ಆಧಾರದಲ್ಲಿ? ಏನನ್ನಾದರೂ ಮಂತ್ರಿಗಳು, ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಏನನ್ನಾದರೂ ಮಂತ್ರಿಗಳಿಗೆ ಅವರದ್ದೇ ಆದ ಘನತೆ, ಅವರದ್ದೇ ಆದ ಗಾಂಭೀರ್ಯ, ಎಲ್ಲಿಯಾದರೂ ತಪ್ಪಾಯ್ತಾ ಕೇಳಿದ್ರೆ ತಕ್ಷಣ ಫೋನ್ ಮಾಡಿ ನನ್ನೊಂದು ಸ್ವಲ್ಪ ಗಡ್ಬಿಡಿ ಆಯಿತು ಅಂತ ಹೇಳುವಂಥ ಶಿಷ್ಟಾಚಾರದೊಳಗೂ ಮಂತ್ರಿಗಳಿರಬೇಕು. ನನ್ನ ದುರಾದೃಷ್ಟಕ್ಕೆ ಏನು ಬೇಕಾದರೂ ಮಂತ್ರಿಗಳು ಹೇಳ್ಬೋದು ಅಂತ ನಿಮ್ಗೆ ಹೇಗೆ ಅನಿಸ್ತು? ದಯವಿಟ್ಟು ಸಭಾನಾಯಕರು, ಮುಖ್ಯಮಂತ್ರಿಗಳು, ತಾವು ನಿಮ್ಗೆ ಯುವಕರಿದ್ದಾರೆ ಕೆಲವರು. ನಾನು ಹೇಳಿದೆ, ನಾನಕ್ಕೇನು ಪರಿಹಾರ ಅಂದರೆ, ಈ ರಾಮ ಮಂದಿರದ ಜಾಗವನ್ನು ಅವ್ರಿಗೆ ಸರ್ವೇರ್ ಅಲ್ಲ, ಅವರು ಸರ್ವೇಯವರಲ್ಲ, ತಹಶೀಲ್ದಾರ್ ಅಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಮಾತಾಡಿದ್ದಾರೆ. ದಯವಿಟ್ಟು ಅವ್ರು ಇಡೀ ಕುಟುಂಬದವ್ರು ಹೋಗಿ ಒಂದು ಸರ್ತಿ ರಾಮ ದೇವಸ್ಥಾನ ಸಂದರ್ಶನ ಮಾಡಿಕೊಟ್ಟು ಪುಣ್ಯ ತಗೊಂಡು ಬರಲಿ ಅಂತ ಹೇಳಿದೆ. ನಾನು ಅದನ್ನು ಟೀಕೆ ಮಾಡ್ಲಿಕ್ಕೆ ಹೋಗಿಲ್ಲ. ಸರ್, ಇಂಥ ಸ್ಥಿತಿಗಳು ನಿರ್ಮಾಣ ಆದದ್ದನ್ನು ನೋಡಿ ನನಗೆ ಆಶ್ಚರ್ಯ ಆಗುತ್ತೆ. ಸಹೋದರರೇ, ರಾಮ ಮಂದಿರದ ಜೊತೆಯಲ್ಲೇ ಒಂದು ರಾಷ್ಟ್ರದ ನಾಯಕತ್ವಕ್ಕೆ ಎಷ್ಟು ಬೆಲೆ ಬರ್ತದೆ ಅಂತ ಹೇಳಿದರೆ, ಇವತ್ತು ಮುಸ್ಲಿಂ ದೇಶದಲ್ಲಿ ಅಬುದಾಬಿಯಲ್ಲಿ ಸ್ವಾಮಿನಾರಾಯಣ ದೇವಾಲಯವನ್ನು ಅಲ್ಲಿಯ ಮುಸ್ಲಿಂ ಮಹಾರಾಜರ ಭೂಮಿ ಕೊಟ್ಟು ಭಾರತ ಸರ್ಕಾರ ನಡೆಸುವಂಥ ಕಟ್ಟಿರುವಂಥ ಸ್ಥಿತಿ. ನೀವು ಸ್ವಲ್ಪ ಯೋಚನೆ ಮಾಡಿ. ಇಲ್ಲಿರುವಂಥ ಮುಸ್ಲಿಮರ ಬಗ್ಗೆ ಬಿಜೆಪಿಗೂ ಸಂಘರ್ಷ, ಮುಸ್ಲಿಮರ ಬಗ್ಗೆ ನರೇಂದ್ರ ಮೋದಿಗೆ ಸಂಘರ್ಷ ಅನ್ನುವಂಥ ವಾತಾವರಣ ಇದೆಯಲ್ಲ. ನೀವು ನಾವು ಒಟ್ಟು ಮಾತಾಡುವಾಗಲೂ ಕೂಡ ಒಂದು ಮುಸ್ಲಿಂ ದೇಶದ ದೊರೆ, ನಾನು ಜಾಗ ಕೊಡ್ತೇನೆ, ಆ ದೊರೆ ಹೇಳಿದ್ರಂತೆ, ಭಾರತದ ಪ್ರಧಾನಮಂತ್ರಿ ನೀವು, ಇಡೀ ಜಗತ್ತು ನಿಮ್ಮನ್ನು ಗೌರವಿಸ್ತಾ ಇದೆ, ಇಲ್ಲಿ ಮಾತ್ರ ಅಲ್ಲ ಮತ್ತೆ ಎಲ್ಲಿ ಬೇಕಾದರೂ ಒಂದು ಗೆರೆ ಹೇಳಿ, ನೀವು ಹೇಳಿದ ಜಾಗ ನಿಮಗೆ ಕೊಡ್ತೇವೆ, ದೇವಸ್ಥಾನ ಕಟ್ಕೊಳ್ಳಿ ಅಂತೇಳಿ. ಈ ಗೌರವ ಭಾರತಕ್ಕೆ ಬಂದಾಗ ಅದು ವೆಂಕಟೇಶ್ವರು ಸೇರಿದಂತೆ ಆಯ್ತು, ವೆಂಕಟೇಶ್ ಸೇರಿದಂತೆ ಎಲ್ಲರಿಗೂ ಈ ಗೌರವಗಳು ಉಳಿತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸಭಾಪತಿಯವರೇ, ಅರಬ್ ನಾಡಿನಲ್ಲೂ ಕೂಡ ಭಾರತದ ಕಲರವ ಹೆಚ್ಚುವಂಥ ಒಂದು ಗೌರವದಲ್ಲಿರುವಾಗ ನನಗೆ ಆಶ್ಚರ್ಯ ಆಗುವುದು, ಮುಖ್ಯಮಂತ್ರಿಗಳು ನಿನ್ನೆ ಕೆಲವು ಮಾತಾಡಿದ್ದನ್ನು ನಾನು ಕಂಡೆ. ಒಂದು 5 ನಿಮಿಷ ಮುಗಿಸ್ತೇನೆ ಸಭಾಪತಿಯವರೇ. 20 ನಿಮಿಷ ಕರ್ನಾಟಕ 22 ನಿಮಿಷ 20 ನಿಮಿಷ ನೀವು ಹೇಳಿದ ಈ ಸದನದಲ್ಲಿ ನೀವು ಹೇಳಿದ್ದನ್ನು ಪೂರ್ತಿ ಕೇಳುವವರಲ್ಲಿ ನಾನು ಮೊದಲಿಗೆ. ನೀವು ಅದು ಯಾಕೆ ನನ್ನ ಮೇಲೆ ಸಭಾಪತಿಗಳ ಆಕ್ಷೇಪ ಇದೆ, ನಾವೆಲ್ಲ ನಿಮ್ಮ ಮಾತು ಕೇಳ್ತೀವಿ, ಇವರೊಬ್ಬರೇ ಅಲ್ಲ. ನೀವು ಮಾತ್ರ ಮತ್ತೆ ಅಲ್ಲ ಇಡೀ ಸದನ ವೆಂಕಟೇಶ ಪೂಜಾರ ಮಾತು ಕೇಳಿದ್ರೆ ದೇವರ ಕಾಪಾಡ್ಬೇಕು ನಾನು. ಅಲ್ಲ ಹಾಗಲ್ಲ, ಹೌದು. ಈಗ ಸಭಾಪತಿಯವರೇ, ಸರ್ಕಾರ ಒಂದು ಮುಖ್ಯಮಂತ್ರಿಗಳು ಆರೋಗ್ಯಕರವಾದ ಟೀಕೆ ಮಾಡಿದರೆ, ನಾವು ಬಹಳ ವರ್ಷಗಳಿಂದ ಮುಖ್ಯಮಂತ್ರಿಗಳು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರಿಗೆ ಅನುಭವ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆಡಳಿತಾತ್ಮಕವಾದ ಶಕ್ತಿ ಇದೆ, ಆರ್ಥಿಕವಾದ ವಿಮರ್ಶೆ ಇದೆ. ಅದು ಯಾಕೋ ಬಾಯಲ್ಲಿ ಟೀಕೆ ಅಂದ್ರೆ ಸಾಧಾರಣ ಟೀಕೆ ಅಲ್ಲ. ಹೇಳ್ತಾ ಇರೋದು ನೋಡಿದೆ, ನಿನ್ನೆ ಮಂಗಳೂರಿಗೆ ಹೋಗಿದ್ದಾರೆ. ಮಂಗಳೂರಿಗೆ ಹೋಗಿ ಅಲ್ಲಿರುವ MP ನಳಿನ್ ಕುಮಾರ್ ಅವರಿಗೆ ಏನು ಮಾಡಿದ್ರಿ, ನಾನು ಪಟ್ಟಿ ಕೊಡ್ತೇನೆ ಅಂದೆ. ಮಂಗಳೂರು ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಿದ್ದವ ನಾನು, ಆ ಕ್ಷೇತ್ರ ಶಾಸಕನಾಗಿದ್ದವ ನಾನು ಪತ್ರಿಕೆ ಕೊಡ್ತೇನೆ. ಈಗ ಕೇಳಿ ಕೇಳಿ ಸಹೋದರರೇ, ಕೇಳಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದವರು ಏನು ಗುಡ್ಡ ಅಲ್ಲ, ನನಗೆ ಹೇಳಲಿಕ್ಕೆ ಅವಕಾಶಗಳಾಯ್ತು. ಈಗ ಹರೀಶ್ರು ಅಲ್ಲಿಯ MLC ಆಗಿದ್ದವರು, ಅವರು ಪಾರ್ಟಿ ಅಧ್ಯಕ್ಷರಾಗಿದ್ದವರು, ಏನು ಮಾಡಿದ್ರಿ ಅಂತ ನೀವು ರಾಜಕೀಯವಾಗಿ ಕೇಳಿದ್ರೆ ಸರಿ ಉಂಟು. ಆ ಮಾತಿನ ಶೈಲಿಯಲ್ಲಿ ನಾನು ಕೇಳಿದೆ. ನಳಿನ್ ಕುಮಾರ್ ಏನು ಮಾಡಿದ್ದಾರೆ ಕೇಳಿದೆ. ಪಾರ್ಟಿಯ ಟಿಕೆಟ್ ಕೊಡೋದು ನಾವು ಯಾರು ಅಲ್ಲ. ನಿಮ್ಮ ಪಾರ್ಟಿಯಲ್ಲಿ ನಮ್ಮ ಪಾರ್ಟಿಯಲ್ಲಿ ಯಾರಿಗೂ ಕೂಡ ಟಿಕೆಟ್ ಕೊಡೋದು ನಾವಲ್ಲ. ಆದರೆ ಒಬ್ಬ MP ಸಮರ್ಥನೆ ಮಾಡಬೇಕಾದ ನನ್ನ ಜವಾಬ್ದಾರಿ. ಸಭಾಪತಿಯವರೇ, ಹರೀಶ್ರವರು ಕೇಳಿ, ನಳಿನ್ ಕುಮಾರ್ ಅನ್ನುವಂಥ MP 2 ಪ್ಲಾಸ್ಟಿಕ್ ಪಾರ್ಕ್ ಬರುತ್ತೆ, ಒಂದು ಪಂಜಾಬಿಗೆ ಮತ್ತೊಂದು ಕರ್ನಾಟಕಕ್ಕೆ. ಪಂಜಾಬಿದಿನ್ನೂ ಪ್ರಾರಂಭ ಆಗಿಲ್ಲ,
ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 10,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 6,000 ಕೆಲಸ ಸಿಗುವಂತ ಪ್ಲಾಸ್ಟಿಕ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ದು ನಮ್ಮ MP ನಳಿನ್ ಕುಮಾರ್. 42 ಕರಾವಳಿ ಕಾವಲು ಪಡೆ ಇಡೀ ರಾಷ್ಟ್ರಕ್ಕೆ ಸಭಾಪತಿ ಅವರೇ, 2 ಕರಾವಳಿ ಕಾವಲು ಪಡೆ ಇದೆ. ಕರಾವಳಿಗೆ 2, ಒಂದು ಕೇರಳಕ್ಕೆ, ಒಂದು ಕರ್ನಾಟಕಕ್ಕೆ. ಕೇರಳಕ್ಕೆ ಇನ್ನು ಕಾಮಗಾರಿಯೇ ಪ್ರಾರಂಭ ಆಗಿಲ್ಲ. ಕರ್ನಾಟಕದಲ್ಲಿ 1,500 ನಮ್ಮ ಮಂಗಳೂರಲ್ಲಿ 1,500 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಇನ್ನು 1.5 ವರ್ಷದಲ್ಲಿ ಸೈನಿಕರ ಮಾದರಿಯ ಶಾಲೆ ಇಡೀ ಭಾರತದಲ್ಲಿ ಪ್ರಥಮವಾಗಿ ಕರ್ನಾಟಕದ ಮಂಗಳೂರಲ್ಲಿ ಪ್ರಾರಂಭ ಆಗುತ್ತೆ. ಇದು ಮುಖ್ಯಮಂತ್ರಿಗೆ ಗೊತ್ತಿಲ್ಲದಿರುವುದು ಆಶ್ಚರ್ಯ ಸಭಾಪತಿ. ಹೀಗೆ ಮಾಡಿರುವಂತಹ ಕೆಲಸಗಳ ಬಗ್ಗೆ ಲಘುವಾಗಿ ಟೀಕೆ ಮಾಡುವುದನ್ನು ನೋಡಿದ್ದೆ. ಈ ನಮ್ಮ MP ಅವರು ಇದ್ದಾರಲ್ಲ ಸಭಾಪತಿ ಅವರೇ, 1977ರಲ್ಲಿ ಮಹಾಚುನಾವಣೆ ನಡೆಯುತ್ತೆ. ಆಗ ತುರ್ತು ಪರಿಸ್ಥಿತಿಯ ಸಂಘರ್ಷ ಸಂದರ್ಭ, ದೇವರಾಜ ಅರಸರು ಭೂ ಸುಧಾರಣೆ ಕೊಟ್ಟಂತ ಸಂದರ್ಭ. ಕಾಂಗ್ರೆಸ್ ಬರುವುದಿಲ್ಲ ಅಂತ ತಿಳ್ಕೊಂಡ್ರೆ 28ರಲ್ಲಿ ಕೆಂಗಲ್ ಹನುಮಂತಯ್ಯನ ಎದುರು ನಿಂತಂತ KS ಹೆಗಡೆ ಅವ್ರನ್ನ ಬಿಟ್ಟು 27 ಜನ ಕಾಂಗ್ರೆಸ್ ಅವ್ರು ಗೆಲ್ತಾರೆ. 27 ಜನ ಕಾಂಗ್ರೆಸ್ ಅವ್ರು ಗೆಲ್ತಾರೆ. ಅವ್ರು ಏನು ಮಾಡಿದ್ದಾರೆ ಕೇಳಿ ಪಟ್ಟಿ ತಗೊಳ್ಳ ನಾನು ಅವ್ರ ಹತ್ರ. ನೀವು ಏನು ಮಾಡಿದ್ದೀರಿ? 27 ಜನ ಗೆದ್ದಿರಲ್ಲ, ಏನು ಮಾಡಿದ್ದೀರಿ ಪಟ್ಟಿ ತಗೊಳ್ಳ. ಪ್ರಜಾಪ್ರಭುತ್ವದಲ್ಲಿ ಜನ ಓಟ್ ಹಾಕಿದ್ದಾರೆ. ಅಲ್ಲ, ಉಡುಪಿ ಚಿಕ್ಕಮಗಳೂರು ಅದೇ ಹೇಳಿದೆ ನಾನು ನಿಮಗೆ. ನೀವು ಉಡುಪಿಯಲ್ಲಿ ಬಂದು ಹೇಳ್ತಿದ್ರೆ ಉಡುಪಿಯಲ್ಲೇ ಕೊಡ್ತಾ ಇದ್ದೆ ಸಭಾಪತಿ ಅವರೇ. ನಾನು ಹೇಳ್ತಾ ಇರೋದು ನಿಮ್ಮೆಲ್ಲ MP ಗಳಿಗಿಂತ ಜಾಸ್ತಿ ಕೆಲಸ ಮಾಡಿದ್ದಾರೆ ಈ ಸರ್ಕಾರದ ಸ್ಥಿತಿಯನ್ನು. ಹರಿಪ್ರಸಾದ್ ಬಂದ್ರ ಒಳ್ಳೇದಾಯ್ತು ಅಲ್ಲ ಇಷ್ಟೆಲ್ಲ. ಮೊದಲೇ ಜಗಳ ಗಂಟ ಅಂತ ಹೇಳಿದ್ದೀರಾ, ತಿರ್ಗಾ ನನ್ನ ಹೆಸರು ತಗೋತೀರಾ. ಮೊದಲೇ ಜಗಳ ಗಂಟ ಅಂತ ಹೇಳಿದ್ದೀರಾ, ನಿನ್ನೆ ಹೇಳುವಾಗ ಅವ್ರಿಗೆ ಬೇಜಾರಾಗಿರ್ಬಹುದು. ನಾನು ಏನ್ ಹೇಳಿದ್ದೇನೆ ಕಡತ ತೆಗೆದು ನೋಡಿ. ಈ ಸದನದಲ್ಲಿ ಯೋಗ್ಯ ಜಗಳ ಗಂಟನೊಬ್ಬನ ಅವಶ್ಯಕತೆ ಇದೆ ಅಂತ. ಯೋಗ್ಯ ಅನ್ನೋದು ಮೊದಲು ಬಳಸಿ. ಯೋಗ್ಯ ಇವತ್ತು ಕೂಡ ಅಲ್ಲ, ಯೋಗ್ಯ ನೀವು ಡಾಕ್ಯುಮೆಂಟ್ ಇತ್ತಾಡ್ ನೋಡಿ, ಕಡತ ತೆಗೆದು ನೋಡಿ. ಜಗಳ ಗಂಟೆ ಅನ್ನುವಂಥ ಶಬ್ದ ಅಸಂಸ್ಕೃತಿ ಅಲ್ಲ. ನೀವು ಹೇಳಿ ತಪ್ಪು ಅಂತ ಹೇಳ್ತಾ ಇರ್ಲಿಲ್ಲ. ಜಗಳ ಮಾಡೋದ್ರೆ ಮಾಡ್ತೀನಿ ಅಂದ್ರೆ ಮಾಡ್ತೀನಿ. ಈಗಲೂ ಕೂಡ ಅವರವ್ರ ಪಕ್ಷ ನಾವೇನು ಹೇಳಲಿಕ್ಕೆ ಅಧಿಕಾರ ಇಲ್ಲ. ಈಗಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಂದು ಶುದ್ಧ ಚಾರಿತ್ರ್ಯ, ಖಂಡತನ ಕಂಡಾಗೆ ಹೇಳುವ, ಪಾರ್ಟಿ ಪರವಾಗಿ ಖಡಾತುಂಡವಾಗಿ ಗಲಾಟೆ ಮಾಡುವ, ಎಲ್ಲರನ್ನು ಸಮನಾಗಿ ಕಾಣುವ, ಒಂದು 4-5 ಜನ ಮಂತ್ರಿ ಆಗ್ಲಿಕ್ಕೆ ಅರ್ಹತೆ ಯಾರಿಗಿದೆ ಅಂತ ಕೇಳಿದ್ರೆ ನನ್ನ ಸಾರ್ವಜನಿಕ ಅನುಭವದಲ್ಲಿ ನಾನು ಹರಿಪ್ರಸಾದ್ ನಾನು ಹೇಳೋನು ಹೋಗ್ತೀರಾ ಬಿಡ್ತಾರೋ ನಂಗೆ ಸಮುದ್ರ ಅಲ್ಲ ನಿಮ್ಮ ದೃಷ್ಟಿ ಬಿದ್ದಿದ್ದಕ್ಕೆ ಅವ್ರಿಗಾಗ್ಲಿಲ್ಲ. ಅಲ್ಲ, ಒಂದ್ ನಿಮಿಷ ನಿಜವಾಗಿ ಆಗಿರೋ ಅಲ್ಲ, ಒಂದ್ ನಿಮಿಷ ನಿಮ್ಮ ದೃಷ್ಟಿ ಇದೆಯಲ್ಲ, ನಿಮ್ಮ ದೃಷ್ಟಿಗಳು ಇಡೀ ವಿಷಯ ಗೊತ್ತಿದ್ದಾರೆ ಅವರು. ಬೆಂಕಿ ಕಟ್ಟಿ ನಮ್ಮ ಪಕ್ಷಕ್ಕೆಲ್ಲ ಗೊತ್ತಿದೆ. ನೀವು ಅವ್ರ 17% ಬಗ್ಗೆ ಮಾತಾಡಿ ರೆಕಾರ್ಡ್ ಆಗ್ಲಿ. ನಾನು ಯಾಕೆ ಬುದ್ಧಿವಂತರಾಗಿ ಮಂಗಳೂರಿನಿಂದ ಮಾತಾಡ್ತೀರಿ. ಬರ್ತದೆ ಸರ್, ಕೇಳಿ ಮಾತಾಡೋದು ಕೇಳಿ ಸರ್. ನಾನು ಯಾಕೆ ಹೇಳಿದೆ, ಈಗ ನಾನು ಮೊದಲು ಹೇಳಿದ್ರೆ ಅದು ನನ್ನ ತಪ್ಪಂತ ಹೇಳ್ಬೋದು. ನೀವು ರಾಜಕಾರಣದಲ್ಲಿ ವಿಮರ್ಶೆ ಮಾಡುವಂತ ಅಧಿಕಾರ ಇಲ್ಲ. ಈಗ ನಾನು ಆದ್ಮೇಲೆ ಆಗಿತ್ತು ಹೇಳಿ. ಆದ್ರಿಂದ ಸಚಿವರಾಗಿರ್ತಕ್ಕಂಥವ್ರು ಆ ಕಾಲದಲ್ಲಿ ಅಲ್ಲ, ವಾಜಪೇಯಿ ಅಂತವ್ರು, ಅದ್ವಾನಿ ಅಂತವ್ರು ಇದ್ದಾಗ ಮಾತಾಡೋರ ಬಗ್ಗೆ ಈ ಪುಣ್ಯಾತ್ಮರು ಎಷ್ಟು ಟೈಮಿಗೆ ಹೇಳ್ತಾರೆ ಅಂತ ಗೊತ್ತಾಗುದಿಲ್ಲ ಸಭಾಪತಿ. ಈಗ ಒಂದು ಸರ್ಕಾರ ಸುಭದ್ರವಾಗಿ ನಡಿಬೇಕಲ್ಲ. ರಾಜ್ಯಪಾಲರ ಭಾಷಣದ ಹಿನ್ನೆಲೆಯಲ್ಲಿ ನೀವು ಮಾಡಿರುವಂತ 82 ವಿಷಯಗಳು 31 ಪುಟಗಳನ್ನು ಕಂಡಾಗ ಯಾವ ರೀತಿ ಆಗ್ಬೇಕು ಅಂತ ಹೇಳಿದ್ರೆ ಸಭಾಪತಿ ಅವರೇ, 136 ಜನ ಶಾಸಕರು ಹೊಂದಿರುವಂತ ರಾಜಕೀಯ ಪಕ್ಷ ನಿಮ್ದು. ಸುಭದ್ರವಾದಂತ ಆಡಳಿತ ಕೊಡ್ತೀರಿ ಅಂತೇಳಿ ಕರ್ನಾಟಕ ಜನ ಭಾವಿಸಿದ್ದಾರೆ. ಇವತ್ತೇನಾಗಿದೆ ಗೊತ್ತಾಗಿದೆ ಸಭಾಪತಿ ಅವರೇ, ಈ ಬಸ್ ಇದೆಯಲ್ಲ KSRTC ಬಸ್, ಅದನ್ನ ನೀವು ಅಂಬಾರಿ ಅಂತೀರೋ? ಅಲ್ಲಲ್ಲ, ಅಂಬಾರಿ ಅಂತ ಹೇಳ್ತೀವಿ. ಅಂಬಾರಿ ಯಾಕಂದ್ರೆ ಗಟ್ಟಿ ಮುಟ್ಟದ ಬಸ್ ನಿಮ್ದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಸ್ ಅಂತ ನಾವು ತಿಳ್ಕೊಂಡ್ರೆ ಆಡಳಿತ ನಡೆಸ್ತಾ ಇರೋದು ಗಟ್ಟಿ ಮುಟ್ಟದ ಬಸ್. ಅದರಲ್ಲಿ ನನಗೆ ಅನುಮಾನಗಳಿಲ್ಲ. 136 ಜನ ಶಾಸಕರಿದ್ದಾರೆ. ಡ್ರೈವಿಂಗ್ ಅನ್ನು ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ. ಚಾಲಕ ಬಹಳ ಅನುಭವ ಇರುವವರು, ಗಾಂಭೀರ್ಯ ಇರುವವರು, ಶಕ್ತಿ ಇರುವವರು. ಡ್ರೈವಿಂಗ್ ಅವರು ವೇಗವಾಗಿ ಓಡಿಸ್ತಾರೆ ಅನ್ನೋ ಟೈಮಿಗೆ ಬ್ರೇಕ್ ಅವ್ರ ಕೈಲಿಲ್ಲ. ಅದಕ್ಕೆ ಅಲ್ಲ,
ಮತ್ತೆ ಮರಿಬೇಡ್ರಿ. ಡ್ರೈವಿಂಗಿನ ಸ್ಟೇರಿಂಗ್ ಸಿದ್ದರಾಮಯ್ಯನ ಹತ್ರ ಉಂಟು, ಅನುಭವ ಇರುವಂತ ವ್ಯಕ್ತಿ, ಅದ್ರಲ್ಲಿ ಏನಿಲ್ಲ. ಈ ಬ್ರೇಕ್ ಇದೆಯಲ್ಲ ಅದ್ರ ಮೇಲೆ ಮುಂದೆ CM ಆಗೋರು ಒಂದು ಕಾಲಿಟ್ಕೊಂಡಿದ್ದಾರೆ. ಅವ್ರದ್ದು ತಪ್ಪಲ್ಲ. ಆ ಬಸ್ ಕೊಟ್ಟವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಕೇಳ್ರಿ ಪ್ರೀತಿಯಿಂದ, ಬಸ್ ಕೊಟ್ಟವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಈ ಪುಣ್ಯಾತ್ಮ ಇಳುವ ಅಂಶ ತೋರುದಿಲ್ಲ ನೋಡಿದ್ರೆ, ಅದಕ್ಕೋಸ್ಕರ ನಿಂಗೆ ಬೇಕಾದಾಗ ಬ್ರೇಕ್ ಹಾಕಂತ ಹೇಳಿದ್ದಾರೆ. ಹಾಗಾಗಿ ಬ್ರೇಕ್ ಮೇಲೆ ಕಾಲಿಟ್ಕೊಂಡೇ ಕೂತ್ಕೊಂಡಿದ್ದಾರೆ. ದುರಂತ ಅಂದ್ರೆ ಆಯ್ತಪ್ಪ, ಬ್ರೇಕ್ ಮೇಲೆ ಬೇರೆ ಕಾಲು ಹಾಕಿದ್ದಾರೆ, ಕ್ಲಚ್ ಎಲ್ಲಾದ್ರೂ ಸರಿ ಮಾಡುವಂತ ಹೇಳಿ ಕೇಳಿದ್ರೆ ಕ್ಲಚ್ ರಾಜಣ್ಣ ಹತ್ರ ಉಂಟು, ರಾಜಣ್ಣ ಹತ್ರ ಉಂಟು ಕ್ಲಚ್, ರಾಜಣ್ಣ ಹತ್ರ ಉಂಟು, ಬ್ರೇಕ್ ಅವ್ರ ಹತ್ರ ಉಂಟು, ಸ್ಟೇರಿಂಗ್ ಅವ್ರ ಹತ್ರ ಉಂಟು, ಎಕ್ಸಲೇಟರ್ ಆ ಮೈಸೂರಿನ ಮುನಿಯಪ್ಪ ಸಾಹೇಬ್ ಇದ್ದಾರೆ ಸರ್, ಯಾರು ಮಾದೇವಪ್ಪ ಸಾಹೇಬ್ ಹತ್ರ ಉಂಟು. ಹೇಳಿದ್ದೇನೆ ಒಟ್ಟಾರೆ ಅದು ಹೆಚ್ಚು ಕಡಿಮೆ ಆಯ್ತು ಬೆಳಿಗ್ಗೆ, ಈಗ ಸರಿ ಆಯ್ತು. ಈಗ ಒಟ್ಟಾರೆ ಏನಾಗಿದೆ ಅಂದ್ರೆ, ಕರ್ನಾಟಕದ ಜನತೆಯ ಆಶಯ, ವಿರೋಧ ಪಕ್ಷವಾಗಿ ನಾವು ಕೂಡ ಆಶಯ, ಹೋಗಿ ಆ ಬಸ್ಸನ್ನ ಒಬ್ಬರ ಹತ್ರ ಎಕ್ಸಲೇಟರ್, ಒಬ್ಬರ ಹತ್ರ ಬ್ರೇಕ್, ಒಬ್ಬರ ಹತ್ರ ಸ್ಟೇರಿಂಗ್ ಇದ್ದು ಹಳ್ಳಕ್ಕೆ ಬೀಳದಿರ್ಲಿ ಅನ್ನೋದು ನಮ್ಮ ಆಶೆ, ಮತ್ತೇನೂ ಅಲ್ಲ. ಯಾಕಂದ್ರೆ ಜನರಿಗೆ ಆಗುವಂತ ಹೀಗೆ ಗೇರ್ ಅವ್ರ ಹತ್ರ ಇವ್ರು ಹೇಳಿದ್ರಲ್ಲ ನೀವು, ಸಭಾಪತಿಗಳಿದ್ದಾರೆ, ಯಡಿಯೂರಪ್ಪನವ್ರಿಗೆ ಕಣ್ಣೀರು ನಿಮ್ದು ಕ್ಲಚ್ ಬ್ರೇಕ್ ಅಲ್ಲ ಈಗ ನಾನು ಏನ್ ಹೇಳಲಿಕ್ಕೆ ಹೊರಟೆ ಸಭಾಪತಿ ಅವರೇ, ಒಟ್ಟಾರೆ ಆಡಳಿತ ಇಷ್ಟೆಲ್ಲ ಮಾತಾಡಿದ್ರು. ರಾಜ್ಯದ ಪರ ಒಂದು ಸಲ ಹೋಗಿ ಅಲ್ಲಿ ಕೇಂದ್ರದ ಸಚಿವರ ಹತ್ರ ಯಾರ ಹತ್ರ ಮಾತಾಡಿದ್ರಿ ನೀವು? ರಾಜ್ಯಕ್ಕೆ ಆಗುವಂತ ಅನ್ಯಾಯ ಅಲ್ಲ, 1,77,00,000 77ರಲ್ಲಿ ಏನ್ ಮಾತಾಡಿ, ಒಂದು ಮಾತಾಡಿ, MP ಮಾತಾಡಿದ್ರಿ, ನಳಿನ್ ಕುಮಾರ್ ಕಟೀಲ್ ಮಾತಾಡಿಸಿ, ನಳಿನ್ ಕುಮಾರ್ ಕಟೀಲ್ ಮಾತಾಡಿಸಿ, ಒಂದು ನನ್ನ ಸ್ನೇಹಿತರಿಗೆ ಸುಸ್ತಾಯ್ತು. ರಾಜ್ಯ ಕೊಡಬೇಕು. ಸಜ್ಜನ ರಾಜ್ಯಪಾಲರ ಬಾಯಲ್ಲಿ ದುರ್ಬಲವಾದಂತಹ ಕಾನೂನು ಸುವ್ಯವಸ್ಥೆ, ದುರ್ಬಲ, ಹೇಳೋರು ಕೇಳೋರು ಯಾರು ಇಲ್ಲ, ದುರ್ಬಲವಾದಂತಹ ಕಾನೂನು ವ್ಯವಸ್ಥೆ, ಹದಗೆಟ್ಟ ಆರ್ಥಿಕ ವ್ಯವಸ್ಥೆ. ಒಟ್ಟಾರೆ ರಾಜ್ಯಪಾಲರ ಬಾಯಲ್ಲಿ, ಒಬ್ಬ ಸಜ್ಜನ ರಾಜ್ಯಪಾಲರ ಬಾಯಲ್ಲಿ ಅತ್ಯಂತ ಕೆಟ್ಟದಾದಂಥ ವಾತಾವರಣದ ಹಿನ್ನೆಲೆಯಲ್ಲಿ ಭಾಷಣವನ್ನು ಓದಿಸಿದ್ದು ದುರದೃಷ್ಟಕರ ಅನ್ನುವಂಥ ಮಾತು ಹೇಳಿ ನೀವು ಕೊಟ್ಟಿರುವಂಥ ಅವಕಾಶಕ್ಕೆ ಧನ್ಯವಾದಗಳು. ನಮಸ್ಕಾರ. ಒಬ್ಬ ಸಜ್ಜನ ರಾಜಕಾರಣಿ, ಪ್ರಾಮಾಣಿಕ, ಈ ತರ ರಾಜ್ಯಪಾಲರ ಭಾಷಣ ಹೇಳೋದನ್ನ ನಾವು ಖಂಡಿಸ್ತೀವಿ ಸರ್. ಮಾಸ್ರಿ